वास्तव न्यूज में स्वागत है आपका। मैं हूं सरदार। अब तो कर्नाटक में बहुत सारे गरीबों के लिए चावल तो सरकार से देते तो है, मगर यहाँ पर एक महिला को जिंदा होते हुए भी यहाँ पर उनका नाम निकाल दिया गया, ताकि इसलिए वो मर गए। आखिर वो जिंदा है। अब जो कह रहे हैं स्क्रीन पे, वही महिला जो उनके जो राशन कार्ड में बिल्कुल ही नाम हटा दिया गया। आखिर किसको पूछकर इन्होंने नाम हटा दिया, अब यही सवाल उठा है। अब इन्होंने तो गुजारा बहुत सारे गरीब लोगों का सरकार के चावल के ही जरिए जीते हैं, और सरकार के जरिए ही यहाँ पर गरीबों का पेट भरता है, और यहाँ पर बहुत मजदूर लोग इसी पर जीते हैं, और कुछ लोग इस पर धंधा बनाकर बैठे हैं, ताकि चावल का काला धंधा भी कर्नाटक में बहुत जोरों से चलता है। अब उसी तरह यहाँ पर एक महिला ने जब अपना बीपीएल कार्ड लेकर यहाँ वहाँ ऑफिस में घूमने लग गई, तब उन्होंने यही कहा, आपका नाम इसमें बिल्कुल ही नहीं है। हम स्क्रीन पे बता रहे हैं, यही महिला जो इसके हाथ में है, यही बीपीएल कार्ड। और जहाँ पर भी यहाँ पूछताछ कर रहे हैं वो मीडिया वाले, और यहाँ पर बहुत सारे आरोप कर रहे हैं इस शहर के गाँव वाले, जो कोपन के जो चावल के जो धंधेदार है, जो दुकानदार है, उस पर यही आरोप कर रहे हैं। चेतावनी भी दे रहे हैं, जैसे ही इनको जिंदा रहकर भी अगर मरने की यहाँ पर की किसकी इजाजत से नाम निकाल दिया, बिना ही तहकीकात के, ये कैसे हो गया। अब यहाँ पर ऐसे ही सवाल उठ रहा है। मगर बहुत सारे गांव शहर में कुछ लोग रहकर भी ना रह जाते हैं, और कुछ लोग सरकारी चावल का धंधा बनाकर बैठे हैं, और कुछ लोग इसी पर उनकी जिंदगियां जी भी रहे हैं। अब उसी तरह यहाँ पर कर्नाटक में यहाँ पर किस तरह से आरोप कर रहे हैं, हम उन्हीं की जुबान से सुनाएंगे, देखेंगे एक रिपोर्ट में। ಏನಮ್ಮ ನಿಮ್ಮ ಹೆಸರು? ಅಂಜಿನಮ್ಮ. ಅಂಜಿನಮ್ಮ ಏನಮ್ಮ? ಇಲ್ಲ ನೋಡಮ್ಮ, ಅಂಜಿನಮ್ಮ ಏನಮ್ಮ? ಏನಮ್ಮ ರೇಷನ್ ಕಾರ್ಡ್ ಸಮಸ್ಯೆ ಆಗೈತಂದ್ರೆ? ಎಂಟ್ರ್ ಆಗಿಲ್ಲ ಅಂತಂದು ಇದು ಮಾಡಿಬಿಟ್ಟಾರ. ಮೊದಲಿಗೆ ನಿಮ್ಮ ಹೆಸರಿಗಿತ್ತ? ಇಲ್ಲ, ನನ್ನ ಗಂಡನ ಹೆಸರು ಇತ್ತು, ನನ್ನ ಫೋಟೋ ಇತ್ತು, ಅಕ್ಕಿ ಕೊಡ್ತಿದ್ರು, ಎಲ್ಲರಿಗೆ ಕೊಡ್ತಿದ್ರು. ಈಗ ನಿನ್ನ ಫೋಟೋ ಇಲ್ಲ ಇದ್ರಾಗ? ಫೋಟೋ ಐತಲ್ಲ. ಅಲ್ಲಮ್ಮ, ಈಗಿನ ರೇಷನ್ ಕಾರ್ಡಿಗೆ ಮತ್ತೆ ರೇಷನ್ ಬರ್ತಿಲ್ಲ ಅಂದಲ್ಲ ನೀನು? ರೇಷನ್ ಅಕ್ಕಿನೇ ಕೊಡೋದಿಲ್ಲ ಮತ್ತೆ ನನಗೆ. ಅಲ್ಲ, ಎದಕ್ಕೆ ಕೊಡಲ್ಲ ಅಂದ್ರು? ಗೊತ್ತಿಲ್ಲ ಅಣ್ಣ, ಅದು ಕೇಳಿ ಬಂದ್ರೆ ಕೂಡ ಇಲ್ಲಮ್ಮ ಎಂಟ್ರಿ ಮಾಡ್ಸ್ಕೊಂಬಾರ ಅಂದ್ರು. ಎಂಟ್ರಿ ಮಾಡ್ಸ್ಕೊಂಡು. ಅಲ್ಲಮ್ಮ, ಫುಡ್ ಆಫೀಸಿಗೆ ಹೋಗಿದ್ರೆ ಕೇಳಿಲ್ಲಲ್ಲ? ಹೋಗಿ ಕೇಳಿ ಎಲ್ಲ ಬಂದ್ವಿ ಅಣ್ಣ, ಕೇಳಿ ಎಲ್ಲ ಬಂದ್ವಿ. ಅದನ್ನ ತೋರ್ಸ, ಮತ್ತೆ ನಿಮ್ಗೆ ತೋರಿಸ್ತೀನಿ. ಅಲ್ಲ, ಇದ್ರಾಗ ನಿಮ್ಮ ಫೋಟೋ ಇಲ್ಲಲ್ಲ? ಆಯ್ತಣ್ಣ, ಇದಾವುದಲ್ಲ ನೀವು ಅದು? ಅಲ್ಲ, ಇತ್ತೀಚಿಂದಮ್ಮ ಇದು ಹಳೇದು. ಇದು ಈ ನಂಬರ್ ರೇಷನ್ ಕಾರ್ಡು ಅಲ್ಲಮ್ಮ, ಈ ನಂಬರು ಇತ್ತೀಚಿಂದ ನಂಬರಿಂದ ಇದು ಫಸ್ಟಿಗೆ ಇದ್ದದ್ದು. ಇದು ಕಡೆ ಮೇಡಮ್, ಈಗ ನಿಮ್ಮ ಯಜಮಾನ್ ರೇಷನ್ ಐತೆ, ಹೌದಿಲ್ಲ? ಇದು ನಿಮ್ಮ ಯಜಮಾನ್ ರೇಷನ್ ಐತಿ. ಈಗಿನ ರೇಷನ್ ಕಾರ್ಡ್ ತೆಗ್ಸಿರಾ? ಈಗ ಇದು ಹಳೆ ನಂಬರ್ ಬೇರೆ, ಈಗಿಂದು ನಂಬರೇ ಬೇರೆ. ಇದು ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ರೇಷನ್ ಕಾರ್ಡ್ ಯಾವ್ದು ಗೊತ್ತಾ? ಈ ನಂಬರಿಂದ ರೇಷನ್ ಕಾರ್ಡ್ ತೆಗ್ಸಿರಕಮ್ಮ. ಇದನ್ನ ತೆಗ್ಸಿದ್ವಿ ನಾವು ಇದನ್ನು ದಾಖಲಾತಿ ತೆಗ್ಸಿದ್ದೀವಿ. ಇದರಲ್ಲಿ ನೀನು ಗೊತ್ತಾ ನಿನಗಿನ್ನೊಂದು ವಿಷಯ? ಇದ್ರಾಗ ರೇಷನ್ ಕಾರ್ಡ್ನಲ್ಲಿ ನೀನು ಇಲ್ಲ, ಸತ್ತೋಗಿ ಅಂತ ಹೇಳ. ಏನು ಹೇಳ್ತೀವಿ? ಏನಂದ್ರೆ ಹೇಳಮ್ಮ? ಫುಡ್ನರ್ ಅಂದ್ರೆ ಏನ್ ಹೇಳಿದ್ರು? ಫುಡ್ಡರ್ ಏನಂದ್ರು, ಅವ್ರ ಇದು ತೆಗ್ದಾಗ ಬಿಟ್ಟಾರ ಅಕ್ಕಿ ಕಾರ್ಡ್ ಅಂತ. ಏನಕ್ಕೆ ಯಾಕೆ ತೆಗ್ದಾರ ಅಂತಂದ್ರು? ಗೊತ್ತಿಲ್ಲ ಅದಂತ. ಮತ್ತೆ ಅಂದಲ್ಲಮ್ಮ, ಈಗ ನನ್ಗೆ ಗೊತ್ತಾಯ್ತು ಅಂತಂದು. ಅವ್ರನ್ನ ಕೇಳಿ ಬರಕ್ ಹೋಯ್ದ್ವಿ. ಯಾರನ್ನ? ಅಲ್ಲಿ ಅಕ್ಕಿ ಕೊಡೋರ್ನ. ಅಕ್ಕಿ ಕೊಡೋರು ಏನಂದ್ರು? ಅಕ್ಕಿ ಕೊಡೋರು ಏನಂದ್ರು? ಮಾಡ್ಸ್ಕೊಂಬಾರ ಅಂದ್ರು. ಮತ್ತೆ ಏನ್ ಅಂದಿಲ್ಲಮ್ಮ, ಈಗ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಏನು ಯಾವ್ದಕ್ ಬರಲ್ಲ ಅಂತಂದ್ರು? ಅವ್ರು ಎಂಟ್ರಿ ಮಾಡ್ಸ್ಕೊಂಬಾರ, ನಾವ್ ಕೊಡ್ಲಿರ್ ಕೇಳಂದ್ರ. ಅವ್ರ ನೋಡ್ರಿ ಅಲ್ಲಿ ಮಾಡ್ಕೊಡ್ಲಿಲ್ಲ ಎಂಟ್ರು. ಏನಂದ್ರಮ್ಮ ಅಲ್ಲಿ? ಇದು ಬಿಟ್ಟಿಲ್ಲ ಎಂಟ್ರಿ ಮಾಡದ ಅಂತ. ಹೌದಾ? ಚೆಕ್ ಮಾಡ್ಸಿದ್ವಿ ನಾವೇ ಇದೇ ನಂಬರ್ಗೆ. ಈ ನಂಬರ್ ಚೆಕ್ ಮಾಡ್ಸಿದ್ರೆ ಈ ನಂಬರ್ ಇಂದ ಐತಿ. ಈಗ ಇದೇನೈತಲ್ಲ, ಈ ನಂಬರಿಗೆ ಬಂದ್ರು. ಅದು ಈ ನಂಬರ್ ಚೆಕ್ ಮಾಡಿದ್ರೆ ನೀನು ಇಲ್ಲ, ನೀನ್ ಸತ್ತಿ ಅಂತ ಬರ್ತತಿ. ಏನ್ ಹೇಳ್ತಿ ಅದಕ್ಕೆ? ಮತ್ತೆ ಆ ಹುಡುಗಿ ಅದೇ ಮಾತ ಅಂದ. ಯಾವ ಹುಡುಗಿ? ಅಕ್ಕಿ ರಾಜನಲ್ಲ. ನೀವು ಒಂದ್ ಅಕ್ಕಿ ತಂದೆಲ್ಲ ಇದು ಎಂಟ್ರಿ ಮಾಡ್ಸ್ಕೊಂಬರ್ಲಿಲ್ಲ, ನಾವ್ ಎಂಟ್ರಿ ಮಾಡ್ಸಕ್ ಹೇಳಿದ್ರೆ ನಿಮ್ ಎಂಟ್ರಿ ಮಾಡಲ್ಲ, ಅವ್ರು ಮಾಡ್ಲಿಲ್ಲ, ನಾವೇನ್ ಮಾಡೋಣ ಅಂತ ನಾನು ಹೇಳಿ. ಅಲ್ಲಮ್ಮ, ನಾವು ಅದನ್ನ ಚೆಕ್ ಮಾಡ್ಸಿದ್ದೀನಿ, ಇದೇ ನಂಬರ್ಗೆ ಚೆಕ್ ಮಾಡ್ಸಿದ್ದೀನಿ. ಈಗ ಚೆಕ್ ಮಾಡ್ಸಕ್ ನಿಮಗೆ ಆಗಿಲ್ಲ. ನೀವೇನ್ ಕೆಲಸ ಮಾಡ್ತೀರಿ? ನಾವು ಬೇಸಿಗೆ ಕೆಲಸ. ಬೇಸಿಗೆ ಅಲ್ಲಮ್ಮ, ನೀನ್ ಮತ್ತೆ ಬೇರೆ ಏನ್ ಕೆಲಸ ಮಾಡಕ್ ಹೋಗ್ತೀವಿ? ಏನಿಲ್ಲ, ಛತ್ರಕ್ಕೆ ಹೋಗ್ನ ಅಷ್ಟೇ. ಗೃಹಲಕ್ಷ್ಮಿ ಯೋಜನೆ ತಗೊಂಡಿಯ ದುಡ್ಡು? ಇಲ್ಲ ಅಣ್ಣ, ನಾವು ₹1 ತಾಂದಿಲ್ಲ. ಅಲ್ಲ ತಾಂದ್ರೆ ಪಾಪ ಇದೇನ ನಮಗೇನು ತಾಂದಿಲ್ಲ. ಅದು ಎಂಟ್ರಿ ಆಗಿಲ್ಲ, ನಾವು ಎಂಟ್ರಿ ಮಾಡ್ಸ್ಕೊಂಡ್ ಮಾಡ್ತೀವಿ ಕೊಡ್ತೀವಿ ಅಂತ. ನಾವ್ ಎಂಟ್ರಿ ಮಾಡ್ಸಕ್ ಹೋಗಿ ಒಂದು 6 ಅಡ್ಡಾಡ್ವಿ, ಕೈ ಬಿಟ್ಬಿಟ್ವಿ, ಮಾಡ್ಕೊಡ್ಲಿಲ್ಲ ಅಷ್ಟೇ.
ಇದು ಆಗಿಲ್ಲಮ್ಮ ನಿಮ್ದು ಎಂಟ್ರಿ ಆಗಿಲ್ಲ ಹಂಗಾಗಿ ಸ್ವಲ್ಪ ಮಾಡ್ಸಿಲ್ಲ ನಾವು ಹ್ಞೂ ಹ್ಞೂ ತಡಿ ಅದನ್ನ ಹೇಳ್ತೀನಿ ಅಲ್ಲ ಹಾಕಿ ಬಂದಿನ ಮತ್ತೆ ಹಾಕಿರೇನಮ್ಮ ಹಾಕಿ ಬಾ ಅಲ್ಲ ಹಾಕಿ ಬಂದ್ರು ಕೂಡ ಸ್ವತಃ ಅಂದ್ರೆ ಇನ್ನೇನ್ ಮಾಡಕ್ಕ ಅವನಿಗೆ ರೇಷನ್ನು ಎಷ್ಟು ಕೊಡ್ತದಮ್ಮ ನಿಮಗೆ ಇಬ್ಬರಿಗೆ ಕೊಡೋದಣ್ಣ ಯಾರ್ಯಾರಿಗೆ ಮಗಗ ನನ್ನ ಗಂಡಗ ಅಷ್ಟೇ ನಿಮ್ಗೆ ಮಗಗೆ ನನ್ನ ಗಂಡಗ ನಿನ್ನ ಗಂಡಗೆ ನಿಮಗೆ ಕೊಡ್ತಾ ಇಲ್ಲ 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 ಕೊಡಕತ್ತಿಲ್ಲ ಯಾಕಮ್ಮ ನನಗೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅಲ್ಲಿ ಏನು ಹೇಳಿದ್ರು ಅವರು ಅವ್ರು ನೀನ್ ಇಂಟ್ರಿ ಮಾಡ್ಸಂಬ ಅಂತ ಅಂದ್ರು ಅವ್ರು ಇಂಟ್ರಿ ಮಾಡ್ಸಂಬರಕ್ ಹೋದ್ರೆ ಅಲ್ಲಿ ಮಾಡ್ಕೊಡ್ಲಿಲ್ಲ ಅವ್ರು ಒಂದು ಚೆಕ್ ಮಾಡಿ ಏನು ಹೇಳಿದ್ರು ಅಮ್ಮ ಕೊಡೋರು ಅದ ಚೆಕ್ ಮಾಡ್ಸಂಬಂದ್ರಿ ಏನಂತ ಇಂಟ್ರಿ ಮಾಡ್ಸಂಬರ್ರಿ ಅಲ್ಲಮ್ಮ ಚೆಕ್ ಮಾಡಿದ್ಮೇಲೆ ಏನು ಹೇಳಿದ್ರು ಅಂತಂದಲ್ಲ ನಂದು ಯಾಕೆ ಬರ್ತಾ ಇಲ್ಲ ಅಂತ ನೀನ್ ಬಂದಿಲ್ಲ ಅಲ್ಲಮ್ಮ ಸೊತ್ತಿರ ಅಂತ ಹೇಳಿದಂತ ಅಂದ್ಲ ಹುಡುಗಿ ಸತ್ತೋಗಿರಂತ ಹೇಳಿದ್ಲು ಯಾರು ಸತ್ತಾರಂತ ನಾನ್ ಸತ್ತಿನ ಅಂತ ನೀನೇ ಸತ್ತಿ ಅಂತ ಹಂಗಂತ ಯಾರು ಹೇಳಿದ್ರು ಆ ಹುಡುಗಿ ಅಕ್ಕಿ ಅಕ್ಕಿ ಗೋಧಿ ಕೊಡೋರು ಹಾಂ ಹಾಂ ಇಲ್ಲಮ್ಮ ಯಾರ ಹತ್ರ ತಗೊಂತಿರೋದು ನೀನು ಅಕ್ಕಿ ಗೋಧಿ ಇಲ್ಲ ರಾಜ ಬ್ಯಾಳೆ ರಾಜನ ಅಂತ ಬೆಳೆ ದೊಡ್ಡ ಹುಡುಗಿ ಆ ಹುಡುಗಿ ಅಲ್ಲ ಅಲ್ಲಿ ಸೊಸೈಟಿಯಲ್ಲೇ ಆ ಥರ ಹೇಳಿದ್ರು ಆ ಥರ ಹೇಳಿದ್ರು ನೀವು ಇಂಟ್ರಿ ಮಾಡ್ಸಂಬಂದ್ರಿ ಇಂಟ್ರಿ ಮಾಡ್ಸಂಬರಕ್ ಹೋದ್ರೆ ಅವ್ರು ಇಂಟ್ರಿ ಮಾಡಿ ನಿನ್ನ ಹೆಸರು ಏನಮ್ಮ ಅಂಜಿನಮ್ಮ ಅಂಜಿನಮ್ಮ ಏನು ಕೆಲಸ ಮಾಡ್ತಿ ಮತ್ತೆ ಹೊಲ್ದಾಗ ನೀನ್ ಬೋದ ಹೊಲ್ದು ಬದುಕು ಕೆಲಸ ಮಾಡ್ತೀಯಾ ಅಲ್ಲ ಮತ್ತೆ ಗೃಹಲಕ್ಷ್ಮಿ ಒಂದಿಲ್ಲ ನಿನಗೆ ಇಲ್ಲ ಇಲ್ಲ ರೇಷನ್ ಕಾರ್ಡ್ನಾಗ ಹೆಸರು ಗೃಹಲಕ್ಷ್ಮಿ ತಗೊಂಡಿಲ್ಲ ಇಂಟ್ರಿ ಆಗಿತ್ತು ನಾವು ಮಾಡ್ಕೊಡ್ಲಿಲ್ಲ ಗಿಫ್ಟ್ ಕೊಡ್ಲಿಲ್ಲ ಬಿಟ್ಬಿಟ್ವಿ ನಾವು ಅಲ್ಲಮ್ಮ ಈಗ ನೀನು ಸತ್ತೋಗ್ಬಿಡಿ ಅಂತ ಹೇಳ್ಬಿಟ್ರೆ ನಿನ್ಗೆ ಹೆಂಗ್ ಅನ್ಸತ್ತೆ ಏನು ಅನ್ಸುತ್ತೆ ಏನಂತ ಸುಮ್ಮನೆ ಏನ್ ಮಾಡಕಪ್ಪ ಮತ್ತೆ ಬಡವ್ರ ರಂಗ ಇದ್ದಂತಾರ ತೋರ್ತಾರ ಮತ್ತೆ ಇದ್ದಂತಾರ ಅಲ್ಲವೇ ಇದ್ದಂತ ಅಲ್ಲ ಏನ್ ಹೇಳಕ್ಕ ನೀನು ಹೇಳಮ್ಮ ಏನಮ್ಮ ಮತ್ತೆ ಅಲ್ಲ ಏನ್ ಮಾಡಕ್ ಹೇಳಮ್ಮ ಇಲ್ಲಿ ನೋಡಿ ಹೇಳಮ್ಮ ಇಲ್ಲಮ್ಮ ನೀ ಸತ್ತಿ ಅಂತ ಹೇಳ್ಬಿಟ್ರೆ ನಿನ್ಗೆ ಹೆಂಗ್ ಅನ್ಸತ್ತೆ ಸಿಟ್ಟು ಬರ್ತದ ಮತ್ತೆ ಮುಂದಕ್ಕೆ ಕಂಪ್ಲೇಂಟ್ ಕೊಡಕ್ ಅಷ್ಟೇ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಿ ಅವ್ರ ಮೇಲೆ ಫುಡ್ನರ್ ಮೇಲೆ ಮತ್ತೆ ಫುಡ್ ಮೇಲೆ ಕೊಡಕ್ ಮತ್ತೆ ಅವ್ರ ಮೇಲೆ ಯಾವಾಗ ಕೊಡ್ತಿ ಯಾವಾಗ ಕೊಡ್ತೇವೆ ನಾ ಕಡೆ ಕರ್ಕೊಂಡ್ ಕೊಡಕ್ ನಾಳಾಗ್ಲಿ ಹೊತ್ತಾಗ್ಲಿ ಇವಾಗ ಇನ್ನೊಂದು ಟೋಯ್ ಬರ್ತೀವಲ್ಲ ಅವ್ರಾಗ ಹಂಗಾದ್ರೆ ಸರಿ ಇವ್ರಿಗೆ ಮುಂದಕ್ಕೆ ಹೋಗಿ ಕೊಡೋದಾಯ್ತು ನಮ್ಮ ಹೆಸರು ಸಿರ್ಬಿ ಮಂಜುನಾಥ್ ಅಂತೇಳಿ ಪಟ್ಟಣ ಪಂಚಾಯತಿ ಸದಸ್ಯರು 10ನೇ ವಾರ್ಡು. ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಬಡವಳು, ಅವಳಿಗೆ ದುಡ್ಕ ತಿನ್ನೋಕ್ಕೆ ಹೊಲನೂ ಇಲ್ಲ, ಇರೋಕ್ಕೆ ಮನೆಯೂ ಇಲ್ಲ ಅಂಥವಳು ಪಾಪ ಬೇರೆಯವರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳೆ. ಅಂಥ ಒಂದು ಮಹಿಳೆಯ ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಅಂತ ಆಹಾರ ಇಲಾಖೆಯಲ್ಲಿ ಅವರು ಕಡು ಬಡವರು ಅಂಥದಕ್ಕಿಂತ ಕಡು ಬಡವರಾದಂಥ BPL ಕಾರ್ಡನ್ನು ತೆಗೆದು ಹಾಕಿರ್ತಾರೆ. ಕಾರಣ ಕೇಳಿದರೆ ಇಲ್ಲ ಅವರು ಮಹಿಳೆ ಡೆತ್ ಆಗಿದ್ದಾರೆ ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ. ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ತೆಗೆದರೆ ಅಂತ ಕೇಳಿದರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇಂಥ ಒಬ್ಬ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ ಪಾಪ ಈ ಘನ ಸರ್ಕಾರ 2,000 ರೂಪಾಯಿ ದುಡ್ಡು ಹಾಗೂ ಅವ್ರು ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು, ಅದರಿಂದ ಜೀವನ ಮಾಡ್ತಿದ್ರು. ಈಗ ಅವ್ರು ಹೆಂಗೆ ಬದುಕಬೇಕು? ಹಾಗಾಗಿ ಅವರ 2 ವರ್ಷದಿಂದ ಅವ್ರಿಗೆ ಇದನ್ನೇ ಇಲ್ಲ, ರೇಷನ್ ಇಲ್ಲ. ಅಂಥವೆಲ್ಲ ಈಗ ಭಾಳ ನಡೆದಿದ್ದಾವೆ. ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇನೆ. ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡನ್ನು ಒದಗಿಸಿ ಈಗ ಸರ್ಕಾರದಿಂದ ಏನೇನೋ ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕ್ಕೂ ನಾವು ಮುಂದುವರಿತೀವಿ ಅಂತೇಳಿ ತಮಗೆ ಆದೇಶ ಮಾಡ್ತಿದ್ದೇವೆ. ಹೇಳೋಣ, ಇದು ರೇಷನ್ ಕಾರ್ಡು, ಈಗ ರೇಷನ್ ಕಾರ್ಡಲ್ಲಿ ಅಂಜಿನಮ್ಮನ ಏನು ಹೆಸರಿನ ರೇಷನ್ ಕಾರ್ಡ್ನಲ್ಲಿ ಅಯ್ಯಮ್ಮನ ಇಲ್ಲ, ಅಯ್ಯಮ್ಮ ಡೆತ್ ಆಗಿದೆ ಅಂತ ಹೇಳಕತ್ತಾರೆ. ಅದು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಹೆಣ್ಮಗಳು ಏನು ಹೇಳ್ತೀರಣ್ಣ? ಇಲ್ಲ ಇದ್ರೆ ಪಾಪ ಜೀವಂತ ಆಗಿದ್ದು ಇವರು ಡೆತ್ ಆಯ್ತು ಅಂತ ಮಾಡ್ಯಾರ. ಆ ಥರ ಯಾರು ಮಾಡ್ಯಾರ ಅವ್ರ ಮೇಲೆ ಶಿಕ್ಷಣ ಕ್ರಮ ತಗೊಂಡು ವಜಾಗೊಳಿಸಿದ ಅಯ್ಯಮ್ಮಗೆ ಕಾರ್ಡ್ ಬರೋಂಗೆ ಮಾಡಿದೆ. ಸೌಲಭ್ಯ ಇಲ್ಲ, ಸೌಲಭ್ಯನಿಲ್ಲ, ಯಾವ ಸೌಲಭ್ಯನಿಲ್ಲ, ಮನೆ ಕರೆಂಟ್ ಇಲ್ಲ, ಕಾರ್ಡೂ ಇಲ್ಲ. ಯಾವ್ದು ಕೇಳಕ್ಕೆ ಹೋದ್ರೆ ಹುಡುಗರು ಸ್ಕಾಲರ್ಶಿಪ್ ಕೂಡ ಬರೋಂಗಿಲ್ಲ ಪಾಪ, ರೇಷನ್ ಕಾರ್ಡ್ ಇಲ್ದಂಗೆ ಆಯ್ತು. ಅದನ್ನ ಒಂದು ಸ್ವಲ್ಪ ನೀವೇ ಒಂದಿಟ್ಟು ಇದು ಮಾಡಿಸ್ಕೊಡಕ್ಕೆ ಒಂದಿಟ್ಟು ಇದನ್ನು ಮಾಡಿ. ಅದರಲ್ಲಿ ಡೆತ್ ಆಗೈತೆ ಅಂತ ಆಗ್ಯದ್ರಿ. ಯಾಕೆ ಇದಕ್ಕೆ ಏನು ಹೇಳ್ತಾರೆ? ಡೆತ್ ಆಗತ್ತೆ ಅಂದ್ರೆ ಏನಾಗಿರುತ್ತೆ, ಜೀವಂತ ಇದ್ರು ಕೂಡ ಜೀವಂತ ಇದೆ ಆದ್ರೆ ಡೆತ್ ಅಂತ ಮಾಡಿದ್ರೆ ಯಾವ ಥರದಿಂದ ಮಾಡ್ಯಾರ? ಇವ್ರೇನು ಬಂದು ಓಣೆಯಲ್ಲಿ ಬರ್ಬೇಕು, ಪರಿಶೀಲನೆ ಮಾಡಿ ಕೇಳ್ಬೇಕಾ, ಅಕ್ಕಪಕ್ಕ ಕೇಳ್ಬೇಕಾ?
ಯಾವ ದಾಖಲಾತಿ ಯಾವ ತೀರ್ಕೆ ಅಂದ್ರೆ ಐದಳಮ್ಮದ ತಿಳಿದೆಲ್ಲ ಮಾಡಿಬಿಟ್ರಲ್ಲ, ಯಾವ ದಾಖಲಾತಿ ಆಧಾರದ ಮೇಲೆ ಮಾಡಿ ಅದನ್ನ ಯಾವ ದಾಖಲಾತಿ ಆಧಾರದ ಮೇಲೆ ಮಾಡಿರ ನೀವು ಅದನ್ನ ಫಸ್ಟ್ ಪರಿಶೀಲನೆ ಮಾಡಿ ಆಯಮ್ಮ ಕಾರ್ಡ್ ಬರತ್ತ ಹಂಗೆ ಮಾಡಿಕೊಡ್ರಂತ ಇದನ್ನು ಮಾಡ್ತೀವಿ. ನಿಮ್ಮ ಹೆಸರು? ಕೆರಿ ಅಲ್ಲಪ್ಪ ಅಂತಂದೇಳಿ.